ಎಲ್ಲರಿಗೂ ನಮಸ್ಕಾರ. ಮುಂದಿನ 5 ದಿನಗಳು ತುಲಾ ರಾಶಿಯವರಿಗೆ ಜೀವನದಲ್ಲಿ ಒಂದು ನಿಗೂಢವಾದ ಅದ್ಭುತವಾದ ತಿರುವನ್ನು ತಂದುಕೊಡಬಹುದು. ಆ ದಿನಗಳು ಹೊರಗೆ ನೋಡಲು ಸಾಮಾನ್ಯವಾಗಿದ್ದರೂ ಒಳಗೆ ನಡೆಯುವ ಬದಲಾವಣೆಗಳು ನಿಮ್ಮ ಭವಿಷ್ಯವನ್ನು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯುವ ಶಕ್ತಿಯನ್ನು ಹೊಂದಿರುತ್ತದೆ. ತುಲಾ ರಾಶಿಯವರು ಸಹಜವಾಗಿ ಸಮತೋಲನ, ಪ್ರೀತಿ ಮತ್ತು ನ್ಯಾಯವನ್ನು ಇಷ್ಟಪಡುವವರು. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸಿದ ಗೊಂದಲ, ಮನಸ್ತಾಪ ಮತ್ತು ನಿರಾಶೆಗಳು ನಿಮ್ಮ ಮನಸ್ಸನ್ನು ಭಾರವಾಗಿಸಿರಬಹುದು. ಈಗ ಆ ಎಲ್ಲವೂ ನಿಧಾನವಾಗಿ ಬದಲಾಗುವ ಸಮಯ ಬಂದಿದೆ. ಈ 5 ದಿನಗಳಲ್ಲಿ ನಿಮಗೆ 3 ಪ್ರಮುಖ ಒಳ್ಳೆಯ ಸುದ್ದಿಗಳು ತಲುಪುವ ಸಾಧ್ಯತೆ ಇದೆ. ಅವು ನಿಮ್ಮ ಮನಸ್ಸಿಗೆ ಹೊಸ ಬೆಳಕನ್ನು ನೀಡುತ್ತದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಉತ್ತರಗಳು, ಅವಕಾಶಗಳು ಅಥವಾ ಪರಿಹಾರಗಳು ಈಗ ನಿಮ್ಮ ಮುಂದೆ ಕಾಣಿಸಿಕೊಳ್ಳಬಹುದು. ಇದುವರೆಗೂ ಸಂಕಷ್ಟವಾಗಿ ಕಂಡಿದ್ದ ಪರಿಸ್ಥಿತಿಗಳು ಏಕಾಏಕಿ ಸುಲಭವಾಗುತ್ತಿರುವಂತೆ ಅನುಭವವಾಗಬಹುದು. ಕೆಲವೊಮ್ಮೆ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ ದೊಡ್ಡ ಪರಿಣಾಮ ತರುತ್ತದೆ. ಅದೇ ರೀತಿಯಾಗಿ ಈ ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹಿಳೆಯ ಪಾತ್ರ ಅತ್ಯಂತ ಮಹತ್ವಪೂರ್ಣವಾಗಲಿದೆ. ಅವಳು ಈಗಾಗಲೇ ನಿಮ್ಮ ಜೀವನದಲ್ಲಿ ಇರಬಹುದು ಅಥವಾ ಹೊಸದಾಗಿ ಪ್ರವೇಶಿಸಬಹುದು. ಆ ಮಹಿಳೆ ನಿಮ್ಮ ಮನಸ್ಸಿಗೆ ಧೈರ್ಯ ನೀಡುವವರು, ನಿಮ್ಮ ನಿರ್ಧಾರಗಳಿಗೆ ಸ್ಪಷ್ಟತೆ ನೀಡುವವರು ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ತರಬಲ್ಲವರು ಆಗಿರಬಹುದು. ಕೆಲವೊಮ್ಮೆ ನಾವು ಗಮನಿಸದೇ ಇರುವ ವ್ಯಕ್ತಿಯೇ ನಮ್ಮ ಬದುಕಿನ ಪ್ರಮುಖ ತಿರುವಿಗೆ ಕಾರಣವಾಗುತ್ತಾರೆ. ಅವರ ಮಾತು, ಅವರ ಸಾನ್ನಿಧ್ಯ ಅಥವಾ ಅವರ ಸಹಾಯ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ. ತುಲಾ ರಾಶಿಯವರು ಹೃದಯದಿಂದ ತುಂಬ ಮೃದು ಸ್ವಭಾವದವರು. ಅವರು ಎಲ್ಲರೊಂದಿಗೆ ಸಮಾನವಾಗಿ ವರ್ತಿಸುತ್ತಾರೆ, ಯಾರನ್ನು ನೋಯಿಸಲು ಇಷ್ಟಪಡುವುದಿಲ್ಲ. ಆದರೆ ಇದೇ ಗುಣದಿಂದಾಗಿ ಕೆಲವೊಮ್ಮೆ ಅವರು ತಮ್ಮದೇ ನೋವುಗಳನ್ನು ಒಳಗೊಳಗೆ ಹೊತ್ತುಕೊಳ್ಳುತ್ತಾರೆ. ಇತ್ತೀಚೆಗೆ ನೀವು ಯಾರಿಗಾದರೂ ನಂಬಿಕೆ ಇಟ್ಟು ನಿರಾಶೆ ಅನುಭವಿಸಿದ್ದೀರಾ? ಅಥವಾ ನಿಮ್ಮ ಒಳ್ಳೆಯತನವನ್ನು ಯಾರಾದರೂ ದುರುಪಯೋಗ ಮಾಡಿಕೊಂಡರಾ? ಈ 5 ದಿನಗಳು ಆ ಎಲ್ಲ ನೋವುಗಳಿಗೆ ಉತ್ತರ ನೀಡುವ ಸಮಯವಾಗಬಹುದು. ತುಲಾ ರಾಶಿಯ ಅಧಿಪತಿ ಶುಕ್ರನ ಪ್ರಭಾವದಿಂದ ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸೌಂದರ್ಯ, ಪ್ರೀತಿ ಮತ್ತು ಆರ್ಥಿಕ ಸುಧಾರಣೆಗಳು ಹೆಚ್ಚಾಗುವ ಸೂಚನೆಗಳಿವೆ. ಹಣಕಾಸಿನ ವಿಷಯದಲ್ಲಿ ನಿಧಾನವಾಗಿ ಸ್ಥಿರತೆ ಕಾಣಿಸಿಕೊಳ್ಳಬಹುದು. ಬಹಳ ದಿನಗಳಿಂದ ಬಾಕಿ ಉಳಿದ ಹಣ ಮರಳಿ ಸಿಗಬಹುದು ಅಥವಾ ಹೊಸ ಆದಾಯದ ದಾರಿ ತೆರೆದುಕೊಳ್ಳಬಹುದು. ನೀವು ಕೈಗೊಂಡ ಕೆಲಸಗಳು ಒಂದೊಂದಾಗಿ ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತದೆ. ಇದುವರೆಗೆ ಮುಂದೂಡಲ್ಪಟ್ಟಿದ್ದ ಯೋಜನೆಗಳು ಈಗ ವೇಗ ಪಡೆಯುತ್ತದೆ. ಕುಟುಂಬದ ವಾತಾವರಣದಲ್ಲೂ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಬಹುದು. ಮನೆಯಲ್ಲಿ ಇದ್ದ ಒತ್ತಡ ಕಡಿಮೆಯಾಗಬಹುದು. ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ. ನಿಮ್ಮ ಅಭಿಪ್ರಾಯಗಳನ್ನು ಕೇಳಲಾಗುತ್ತದೆ. ನಿಮ್ಮ ಹತ್ತಿರದವರು ನಿಮ್ಮ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಇದು ನಿಮ್ಮ ಮನಸ್ಸಿಗೆ ಒಂದು ರೀತಿಯ ಸಮಾಧಾನವನ್ನು ನೀಡುತ್ತದೆ. ತುಲಾ ರಾಶಿಯವರು ಸದಾ ಇತರರಿಗಾಗಿ ಬದುಕುವವರು. ತಮ್ಮ ಕನಸುಗಳನ್ನು ಬದಿಗಿಟ್ಟು ಕುಟುಂಬದ ಸಂತೋಷಕ್ಕಾಗಿ ತ್ಯಾಗ ಮಾಡುವವರು. ಆದರೆ ಈ 5 ದಿನಗಳು ನಿಮ್ಮ ಕನಸುಗಳಿಗೂ ಮಹತ್ವ ನೀಡುವ ಸಮಯ. ನೀವು ನಿಮ್ಮ ಬಗ್ಗೆ ಯೋಚಿಸಲು ಆರಂಭಿಸುವಿರಿ. ನಿಮ್ಮ ಹೃದಯದಲ್ಲಿ ಇಟ್ಟಿರುವ ಕನಸುಗಳಿಗೆ ಒಂದು ಹೊಸ ಪ್ರಾರಂಭ ಸಿಗುತ್ತದೆ. ಆ ಮಹಿಳೆ ಯಾರು ಎಂಬುದು ಆರಂಭದಲ್ಲಿ ನಿಮಗೆ ಸ್ಪಷ್ಟವಾಗದೇ ಇರಬಹುದು. ಆದರೆ ಅವಳು ನಿಮ್ಮ ಜೀವನದಲ್ಲಿ ಒಂದು ದಿವ್ಯ ಶಕ್ತಿ ಕೆಲಸ ಮಾಡುವ ಸಾಧ್ಯತೆ ಇದೆ. ನಿಮ್ಮ ಸಮಸ್ಯೆಗಳನ್ನು ಅರಿತುಕೊಂಡು ಸರಿಯಾದ ಸಮಯದಲ್ಲಿ ನಿಮ್ಮ ಕೈ ಹಿಡಿಯುವವರು ಅವಳಾಗಿರಬಹುದು. ನೀವು ಅವಳ ಬಗ್ಗೆ ಸತ್ಯವನ್ನು ತಿಳಿದಾಗ ನಿಮ್ಮ ಕಣ್ಣುಗಳಲ್ಲಿ ಆಶ್ಚರ್ಯ ಮತ್ತು ಹೃದಯದಲ್ಲಿ ಕೃತಜ್ಞತೆ ತುಂಬಿರುತ್ತದೆ. ಒಟ್ಟಿನಲ್ಲಿ ಈ 5 ದಿನಗಳು ತುಲಾ ರಾಶಿಯವರಿಗೆ ಒಂದು ಹೊಸ ಅಧ್ಯಾಯದ ಆರಂಭವಾಗಬಹುದು. ಕಷ್ಟಗಳ ನಂತರ ಬರುವ ಸುಖದ ಅನುಭವ ಹೇಗಿರುತ್ತದೆಯೋ ಅದೇ ರೀತಿಯ ಸಂತೋಷವನ್ನು ನೀವು ಅನುಭವಿಸಬಹುದು. ಆದ್ದರಿಂದ ಈ ಸಮಯವನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಮುಂದೆ ನಡೆಯಿರಿ. ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಬರಲಿವೆ ಎಂಬ ವಿಶ್ವಾಸವನ್ನು ಉಳಿಸಿಕೊಂಡಿರಿ. ತುಲಾ ರಾಶಿಯವರು ದೊಡ್ಡ ಕನಸುಗಳನ್ನು ಕಾಣುತ್ತಾರೆ. ಆದರೆ ಅವರ ಕನಸುಗಳು ಕೇವಲ ತಮಗಾಗಿ ಮಾತ್ರವಲ್ಲ, ಕುಟುಂಬ, ಸ್ನೇಹಿತರು ಮತ್ತು ತಮ್ಮ ಸುತ್ತಮುತ್ತಲಿನ ಜನರ ಸುಖಕ್ಕಾಗಿ ಕೂಡ ಇರುತ್ತದೆ. ಅವರು ಯಾವುದನ್ನಾದರೂ ಸಾಧಿಸಲು ನಿರ್ಧರಿಸಿದರೆ ಅದನ್ನು ಸಾಧಿಸುವ
ಸಾಧಿಸುವ ತನಕ ನಿಲ್ಲುವುದಿಲ್ಲ. ಆದರೆ ಅವರ ಮಾರ್ಗ ಸುಲಭವಾಗಿರುವುದಿಲ್ಲ. ಅನೇಕ ಬಾರಿ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ಅವರಿಗೆ ಸಂಕಷ್ಟ ತರುತ್ತದೆ, ಏಕೆಂದರೆ ಅವರು ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸುತ್ತಾರೆ. ಈ ಗುಣವೇ ಕೆಲವೊಮ್ಮೆ ಅವರ ದುರ್ಬಲತೆಯಾಗಿ ಮಾರ್ಪಡುತ್ತದೆ. ತುಲಾರಾಶಿಗೆ ಸೇರಿದ ನಕ್ಷತ್ರಗಳು ಚಿತ್ರ, ಸ್ವಾತಿ ಮತ್ತು ವಿಶಾಖ. ಇವುಗಳ ಪ್ರಭಾವದಿಂದ ಈ ರಾಶಿಯವರು ಸೃಜನಾತ್ಮಕತೆ, ಬುದ್ಧಿವಂತಿಕೆ ಮತ್ತು ಹೊಂದಾಣಿಕೆಯ ಶಕ್ತಿಯನ್ನು ಹೊಂದಿರುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಅದನ್ನು ಸಮತೋಲನದಿಂದ ಎದುರಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ಅವರು ಯಾವಾಗಲೂ ಪರಿಸ್ಥಿತಿಯನ್ನು ವಿಶ್ಲೇಷಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಕೆಲವೊಮ್ಮೆ ಹೆಚ್ಚು ಯೋಚಿಸುವ ಸ್ವಭಾವದಿಂದ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ತುಲಾರಾಶಿಯವರು ತಮ್ಮ ಕುಟುಂಬವನ್ನು ತುಂಬ ಪ್ರೀತಿಸುತ್ತಾರೆ. ಪೋಷಕರು, ಜೀವನ ಸಂಗಾತಿ, ಮಕ್ಕಳು ಇವರ ಸಂತೋಷವೇ ತಮ್ಮ ಸಂತೋಷ ಎಂದು ಬದುಕುತ್ತಾರೆ. ಅವರು ತಮ್ಮ ಆಸೆಗಳನ್ನು ಬದಿಗಿಟ್ಟು ಕುಟುಂಬದ ಸುಖಕ್ಕಾಗಿ ಅನೇಕ ತ್ಯಾಗಗಳನ್ನು ಮಾಡುತ್ತಾರೆ. ಆದರೆ ಕೆಲವೊಮ್ಮೆ ಅವರು ನಂಬಿದವರಿಂದಲೇ ನೋವು ಅನುಭವಿಸಬೇಕಾಗುತ್ತದೆ. ತಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುವವರಿಂದ ಅವರಿಗೆ ಮನಸ್ಸಿಗೆ ತೀವ್ರ ಗಾಯವಾಗುತ್ತದೆ. ಆದರೂ ಅವರು ಅದನ್ನು ಹೊರಗೆ ತೋರಿಸದೆ ಒಳಗೊಳಗೆ ಸಹಿಸುತ್ತಾರೆ. ತುಲಾರಾಶಿಯವರು ದಾನ ಧರ್ಮಗಳಲ್ಲಿ ನಂಬಿಕೆ ಇಟ್ಟವರು. ಈ ದಿನಗಳಲ್ಲಿ ಸಾಧ್ಯವಾದರೆ ಅಗತ್ಯವಿರುವವರಿಗೆ ಸಹಾಯ ಮಾಡಿ. ನಿಮ್ಮಿಂದಾದಷ್ಟು ದಾನ ಮಾಡುವುದರಿಂದ ನಿಮ್ಮ ಮನಸ್ಸಿಗೆ ತೃಪ್ತಿ ಸಿಗುತ್ತದೆ. ತುಲಾರಾಶಿಯವರಿಗೆ ಈ ಸಮಯದಲ್ಲಿ ಸರಳವಾದರೂ ಪರಿಣಾಮಕಾರಿಯಾದ ಕೆಲವು ಪರಿಹಾರಗಳನ್ನು ಅನುಸರಿಸಿದರೆ ಮನಃಶಾಂತಿ, ಅದೃಷ್ಟ ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚಾಗಬಹುದು. ಮೊದಲನೆಯದಾಗಿ ಶುಕ್ರವಾರದ ವಿಶೇಷ ಪೂಜೆ. ತುಲಾರಾಶಿಯ ಅಧಿಪತಿ ಶುಕ್ರ. ಆದ್ದರಿಂದ ಪ್ರತಿ ಶುಕ್ರವಾರ ದೇವಿ ಪೂಜೆ ಮಾಡುವುದು ತುಂಬ ಶುಭ. ಸಾಧ್ಯವಾದರೆ ಲಕ್ಷ್ಮೀ ದೇವಿಯ ಪೂಜೆ ಮಾಡಿ, ಹೂವುಗಳನ್ನು ಅರ್ಪಿಸಿ, ದೀಪ ಹಚ್ಚಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಇದರಿಂದ ಮನೆಗೆ ಧನಾತ್ಮಕ ಶಕ್ತಿ ಬರುತ್ತದೆ. ಎರಡನೆಯದಾಗಿ ಪ್ರತಿದಿನ ಬೆಳಿಗ್ಗೆ ಅಥವಾ ರಾತ್ರಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು 11 ಅಥವಾ 21 ಬಾರಿ ಜಪಿಸಿ. ಇದು ಮನಸ್ಸಿಗೆ ಶಾಂತಿ ಮತ್ತು ಆಕರ್ಷಣಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಈ ಒಂದು ಪ್ರಕ್ರಿಯೆ ಇನ್ನಷ್ಟು ಜನರಿಗೆ ಈ ವಿಷಯವನ್ನು ತಲುಪಲು ಸಹಾಯ ಮಾಡುತ್ತದೆ. ಧನ್ಯವಾದಗಳು.